ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದ್ದು ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ಬೆಳೆ ಖರೀದಿ ವೇಳೆ ರೈತರಿಗೆ ತೂಕದಲ್ಲಿ ಅನ್ಯಾಯದ ಕುರಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ತಹಶೀಲ್ದಾರ್ ತಿರುಪತಿ ಪಾಟೀಲ್ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದ್ದಾರೆ. ತಹಶೀಲ್ದಾರ್ ತಿರುಪತಿ ಪಾಟೀಲ್ ತೂಕ ಹಾಗೂ ಭದ್ರತೆ ಕುರಿತು ಹಮಾಲರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ತಹಶೀಲ್ದಾರ್ ತೂಕದಲ್ಲಿ ಮೋಸದ ಕುರಿತು ದೂರು ನೀಡಲಾಗಿತ್ತು. ಈ ಹಿಂದೆಯೇ ಖರೀದಿ ಕೇಂದ್ರದವರಿಗೆ ತಾಕೀತು ಮಾಡಲಾಗಿತ್ತು. ರೈತರಿಗೆ ತೊಂದರೆ ಮಾಡದಂತೆ ವಾರ್ನಿಂಗ್ ಮಾಡಿದ್ದೇನೆ ಎಂದರು. ಅಲ್ಲದೆ ಹೆಚ್ಚುವರಿ ತೂಕ ಹಣ ವಸೂಲಿ ಮಾಡಿದಂತೆ ತಾಕೀತು ಮಾಡಿದ್ದೇನೆ. ದೂರು ಕೊಟ್ಟ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಈ ದಿನ ಏನು ಹೊಸದುರ್ಗ ಪಟ್ಟಣದಲ್ಲಿರುವಂಥ ಈ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಲಾಗಿದ್ದು, ಏನು ದೂರು ಬಂದಿದೆ, ಏನು ರೈತರ ಬೆಳೆಗಳಲ್ಲಿ ತೂಕದಲ್ಲಿ ಭಾಳ ಏನು ಹೆಚ್ಚುವರಿ ತೂಕ ಮಾಡ್ತಾರೆ ಅನ್ನುವಂಥ ದೂರಿನ ಮೇರೆಗೆ ಈಗಾಗಲೇ ಹಿಂದೆ ಬಂದಂಥ ದೂರು ಇತ್ತು. ಅದರ ಜೊತೆಗೆ ನಾವು ಸ್ಥಳಕ್ಕೆ ಬಂದು ಎಲ್ಲ ಏನು ಅಳತೆ ಮಾಡೋರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ. ಪುನಃ ಮತ್ತು ಅದೇ ರೀತಿಯಾಗಿ ಮತ್ತೆ ಈ ದಿನ ದೂರು ಬಂದಿದೆ ಅನ್ನೋ ಕಾರಣಕ್ಕೆ ಇವತ್ತು ಭೇಟಿ ನೀಡಿವಿ. ಮತ್ತು ಅವರಿಗೆಲ್ಲ ವಾರ್ನಿಂಗ್ ಕೂಡ ಮಾಡಿದ್ದೀವಿ. ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವರಿಂದ ಯಾವುದೇ ಹಣ ವಸೂಲಿ ಮಾಡೋದಾಗಿರ್ಬೋದು ಅಥವಾ ಹೆಚ್ಚುವರಿ ತೂಕ ಮಾಡಬಾರ್ದು ಅನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿದೆ. ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾವು ರೆಡಿ ಮಾಡ್ತೀವಿ. ಈ ದಿನ ಏನು ಹೊಸದುರ್ಗ ಪಟ್ಟಣದಲ್ಲಿರುವಂಥ ಈ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಲಾಗಿದ್ದು, ಏನು ದೂರು ಬಂದಿದೆ, ಏನು ರೈತರ ಬೆಳೆಗಳಲ್ಲಿ ತೂಕದಲ್ಲಿ ಭಾಳ ಏನು ಹೆಚ್ಚುವರಿ ತೂಕ ಮಾಡ್ತಾರೆ ಅನ್ನುವಂಥ ದೂರಿನ ಮೇರೆಗೆ ಈಗಾಗಲೇ ಹಿಂದೆ ಬಂದಂಥ ದೂರು ಇತ್ತು. ಅದರ ಜೊತೆಗೆ ನಾವು ಸ್ಥಳಕ್ಕೆ ಬಂದು ಎಲ್ಲ ಏನು ಅಳತೆ ಮಾಡೋರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ. ಪುನಃ ಮತ್ತು ಅದೇ ರೀತಿಯಾಗಿ ಮತ್ತೆ ಈ ದಿನ ದೂರು ಬಂದಿದೆ ಅನ್ನೋ ಕಾರಣಕ್ಕೆ ಇವತ್ತು ಭೇಟಿ ನೀಡಿವಿ. ಮತ್ತು ಅವರಿಗೆಲ್ಲ ವಾರ್ನಿಂಗ್ ಕೂಡ ಮಾಡಿದ್ದೀವಿ. ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವರಿಂದ ಯಾವುದೇ ಹಣ ವಸೂಲಿ ಮಾಡೋದಾಗಿರ್ಬೋದು ಅಥವಾ ಹೆಚ್ಚುವರಿ